ಹಲೋ ಫ್ರೆಂಡ್ಸ್, ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ದೃಷ್ಟಿನ ನೋಡಿ ಮನೆಯವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ. ಆದರೆ ದತ್ತನ ಅಕ್ಕ ತಂಗಿರಿಗೆ ಮಾತ್ರ ಕೋಪ ಬರ್ತಾ ಇರುತ್ತೆ. ಎಲ್ಲರೂ ಕೂಡ ಈ ಬಣ್ಣ ಬದಲಾಗಿರೋದು ಒಳ್ಳೆಯದೇ ಆಯಿತು ಅಂತ ಹೇಳಿ ಅನ್ಕೋತಾ ಇರ್ತಾರೆ. ಶರಾವತಿ ಕೋಪ ಮಾಡ್ಕೊಡ್ತಾ ಇರೋದನ್ನು ನೋಡಿ ಅವ್ರ ಗಂಡ ಏನೂ ಮಾಡೋದಕ್ಕಾಗೋದಿಲ್ಲ ಶರಾವತಿ, ಇನ್ನು ಮುಂದೆ ನಿನ್ನ ಆಟಗಳು ಒಂದೊಂದೇ ಬಯಲಾಗ್ತಾ ಬರುತ್ತೆ. ದೃಷ್ಟಿನ ನೀನು ಎಷ್ಟು ತುಳಿಬೇಕು ಅಂತ ಅಂದ್ಕೊಂಡ್ಯೋ, ದತ್ತನ ಕತೆ ಮುಗಿಸ್ಬೇಕು ಅಂತ ಎಷ್ಟೆಲ್ಲ ಅಂದ್ಕೊಂಡ್ಯೋ, ಹಾಗೆ ಅವರಿಬ್ಬರು ಕೂಡ ಮತ್ತೆ ಎದ್ದು ಬರ್ತಾನೆ ಇರ್ತಾರೆ. ಇದರಿಂದ ಸೋಲೋದು ನೀನು ಮಾತ್ರ ಅಂತ ಹೇಳ್ತಾರೆ. ಆಗ ಕೋಪ ಮಾಡ್ಕೊಂಡು ಅವಳು ಕೂಡ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇದನ್ನೆಲ್ಲ ನೋಡಿ ಹೇಮ ಮತ್ತು ನೇತ್ರ ಕೂಡ ಅಲ್ಲಿಂದ ಹೊರಡ್ತಾ ಇರ್ತಾರೆ. ಆಗ ದೃಷ್ಟಿನ ನೋಡು ಇವತ್ತು ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಅವಳ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ದಕ್ಕೇ ದೃಷ್ಟಿ ಇವತ್ತು ಈ ಮನೆಯಲ್ಲಿರೋದು. ಏನಾದರೂ ದತ್ತ ದುಡುಕಿ ನಿರ್ಧಾರನ ತೊಗೊಂಡಿತ್ತು ಅಂತಂದರೆ ಈಗ ನಾವು ಈ ಮನೆ ಸೊಸೆನ ಕಳ್ಕೊತಾ ಇದ್ವಿ. ದೃಷ್ಟಿ, ಇನ್ನು ಮುಂದೆ ನೀನು ಈ ಮನೆಯಲ್ಲಿ ಸಂತೋಷವಾಗಿರಬೇಕು ಅಂತ ಹೇಳಿ ಅವ್ರ ಅತ್ತೆ ಹೇಳ್ತಾ ಇರ್ತಾರೆ. ಶರಾವತಿ ರೂಮಿಗೆ ಬಂದು ಅಲ್ಲಿರೋ ಬರೋ ಎಲ್ಲ ವಸ್ತುಗಳನ್ನು ಕೂಡ ಕಿತ್ತೆಸಿತಾ ಇರ್ತಾಳೆ. ಕೋಪ ಮಾಡ್ಕೊಂಡು ಹಾಗೆ ಕೂತ್ಕೊಂಡಿರ್ತಾಳೆ. ಆಗ ನೇತ್ರ ಮತ್ತು ಶರಾವತಿ ಇಬ್ಬರು ಕೂಡ ಬರ್ತಾರೆ. ಅಕ್ಕ, ಏನಕ್ಕ ಆವಾಗಲೇ ನೀನು ಅಷ್ಟೊಂದೆಲ್ಲ ಬಿಲ್ಡಪ್ ಕೊಟ್ಟೆ. ನಾನು ಹೊಡೆದಿರೋ ಒಂದೇ ಒಂದು ಕಲ್ಲಲ್ಲಿ 3 ಅಕ್ಕಿನೂ ಬಿದ್ದೋಗಿದೆ ಅಂತ ಹೇಳಿ ಅದರಲ್ಲಿ 2 ಅಕ್ಕಿ ಹಾರ್ಕೊಂಡು ಮನೆಗೆ ಬಂದಿದ್ದೆ. ಇನ್ನೊಂದು ಅಕ್ಕಿ ಆ ಸೀಮಾ ಹಾಸ್ಪಿಟ್ಲಿಂದ ಅವಳು ಕೂಡ ಮನೆಗೆ ಬರ್ತಾಳೆ. ಆಗ 3 ಹಕ್ಕಿಗಳು ಕೂಡ ಬಂದು ಗೂಡು ಸೇರ್ಕೋತವೆ. ಆಗ ನೀನು ಆ ಹಕ್ಕಿಗಳಿಗೆ ಕಾಳಾಕೋತಾ ಕೂತಿರ್ಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾರೆ. ನಾನು ಏನೆಲ್ಲ ಅಂದ್ಕೊಂಡೆ, ಇವ್ರನ್ನೆಲ್ಲ ಮುಗಿಸ್ಬೇಕು ಅಂತ ಹೇಳಿ ಪ್ರತಿ ಸಲ ಕೂಡ ನನಗೆ ಇದೇ ಥರ ಆಗ್ತಾಯಿದೆ. ಯಾವತ್ತೂ ಅವರು ಈ ಮನೆಯಲ್ಲಿ ಒಂದಾಗಿರಬಾರ್ದು ಅಂತ ಅಂದ್ಕೊಂಡೆ. ಆದರೆ ಅವರಿಬ್ಬರು ಒಂದಾಗಿ ಈ ಮನೆಯಲ್ಲಿ ಖುಷಿಯಾಗಿರೋ ಥರ ನೋಡೋದು ನನಗೆ ಸಿಕ್ಬಿಡ್ತಲ್ಲ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಆದರೂ ಇವರಿಬ್ಬರು ಏನೋ ಸುಮ್ಮನೆ ಇರ್ತೇನೆ ಮಾತಾಡಿಕೊಂಡೇ ಇರ್ತಾರೆ. ಶರಾವತಿ ಕೋಪ ಬರ್ತಾನೆ ಇರುತ್ತೆ. ಅಲಕ್ಕ, ಪ್ರತಿ ಸಲ ನೀನು ಅವ್ರನ್ನ ಸೋಲಿಸ್ಬೇಕು ಸಾಯಿಸ್ಬೇಕು ಅಂತ ಎಷ್ಟೆಲ್ಲ ದೊಡ್ಡ ಪ್ಲ್ಯಾನ್ಗಳನ್ನ ಮಾಡ್ತಿದ್ದೆ. ಆದರೆ ಆ ಪ್ಲ್ಯಾನಿಂದ ಅವರು ಚಿಟಿಕೆ ಹೊಡೆಯೋಷ್ಟೊಳಗಡೆ ಹೊರಗಡೆ ಬರ್ತಾಯಿದ್ರು. ಹೌದು ದಿ, ನೀವು ಎಷ್ಟೆಲ್ಲ ಖರ್ಚು ಮಾಡಿ ಪ್ಲ್ಯಾನ್ ಮಾಡಿದ್ರೋ ಅದರಲ್ಲಿ 1% ಕೂಡ ಅವರು ಯಾವ ಖರ್ಚು ಮಾಡ್ದೇ ಅವ್ರ ಫುಲ್ಲು ಪ್ರೀತಿನ ಈ ಮನೆ ತುಂಬ ತುಂಬಿಸ್ಕೊಂಡಿದ್ದಾರೆ. ಈಗ ಅವರಿಬ್ಬರು ರೊಮ್ಯಾನ್ಸ್ ಮಾಡ್ಕೊಂಡು ಮನೆಯಲ್ಲಿರೋದನ್ನು ನೀನು ನೋಡಿ ಹುರ್ಕೋಬೇಕು ಅಷ್ಟೇ ಅಂತ ಹೇಳ್ತಾ ಇರ್ತಾಳೆ. ಹೌದು, ನಾವು ಹಾಗೆ ಅಂದ್ಕೊಂಡಿದ್ವಿ. ಏನೋ ನಮ್ಮ ಅಕ್ಕ ಫುಲ್ ಪ್ಲ್ಯಾನ್ ಮಾಡಿದ್ದಾಳೆ, ಅವಳು ಅಂದ್ಕೊಂಡಿರೋ ಥರ ಎಲ್ಲ ಕೆಲಸ ಮುಗಿಸ್ಬಿಡ್ತಾಳೆ ಅಂತ ಹೇಳಿ. ಯಾಕಕ್ಕ ಪ್ರತಿ ಸಲ ಸೋಲ್ತಾನೆ ಇದೆಯಾ? ಅವರು ಗೆದ್ದು ಮುಂದೆ ಹೋಗ್ತಾನೆ ಇದ್ದಾರೆ ಅಂತ ಹೇಳಿದಾಗ ಜಸ್ಟ್ ಶಟಾಪ್ ಅಂತ ಹೇಳಿ ಕಿರ್ಸ್ಕೋತಾಳೆ. ಅವರಿಬ್ಬರು ಸುಮ್ಮನೆ ನಿಂತ್ಕೋತಾರೆ. ಪ್ರತಿ ಸಲ ನಾನು ಸೋತಾಗ ನನಗೆ ಬಂದು ಸಮಾಧಾನನೂ ಮಾಡದೆ ಹುರಿಯೋ ಬೆಂಕಿಗೆ ತುಪ್ಪ ಸುರಿತಿದ್ದೀರಲ್ರಿ. ಗೆಟ್ ಔಟ್. ನನಗೆ ಬಂದಿರೋ ಕೋಪದಲ್ಲಿ ನಿಮ್ಮನ್ನ ಏನು ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ಮೊದಲು ಸುಮ್ಮನೆ ಇಲ್ಲಿಂದ ಹೋಗ್ರಿ ಅಂತ ಹೇಳಿ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ. ದತ್ತ, ದೃಷ್ಟಿ, ಈ ಮನೆಯಲ್ಲಿ ನೀವು ಹೇಗೆ ಖುಷಿಯಾಗಿರ್ತೀರಂತ ನಾನು ನೋಡ್ತೀನಿ. ನಿಮ್ಮನ್ನು ತುಳಿದು ಸಾಯಿಸ್ಬೇಕಂತಲೇ ನಾನಿರೋದು. ಅಂಥದ್ರಲ್ಲಿ ನೆಮ್ಮದಿಯಾಗಿರೋದಕ್ಕೆ ಬಿಟ್ಬಿಡ್ತೀನ? ಕೊನೆ ಮುಹೂರ್ತ ಇಟ್ಟೇ ಇಡ್ತೀನಿ. ನಿಮ್ಮಿಬ್ಬರು ನೆಮ್ಮದಿನ ಕಿತ್ಕೋತೀನಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಕೂತ್ಕೊಳ್ತಾಳೆ. ಬೆಳಗಾಗಿರುತ್ತೆ. ಎಲ್ಲರೂ ಕೂಡ ಕೂತ್ಕೊಂಡು ಕಾಫಿ ಕುಡಿತಾ ಇರ್ತಾರೆ. ದತ್ತ ಕೂಡ ಅಲ್ಲೇ ಕೂತಿರ್ತಾನೆ. ಆಗ ಅಲ್ಲಿಗೆ ಸೈಲೆಂಟ್ ಬಂದು, ಬಾಯ್, ಬೇಗ ತಿಂಡಿ ಎಲ್ಲ ಕೆಲಸ ಮುಗಿಸ್ಕೊಂಬಿಡಿ, ಕ್ವಾರೆಗೆ ಹೋಗಬೇಕು, ಇವತ್ತು 2 ಕ್ವಾರೆಗೆ ಹೋಗೋದಿದೆ ಅಂತ ಹೇಳಿ ಹೇಳ್ತಾನೆ. ಸರಿ ಆಯಿತು ಅಂತ ಹೇಳಿ ಕಾಫಿ ಕುಡಿತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ದೃಷ್ಟಿ ಬರ್ತಾಳೆ. ದೃಷ್ಟಿ ಬಂದಿದ್ದ ತಕ್ಷಣವೇ ಫುಲ್ ಖುಷಿಯಾಗಿ ಅವನ್ನ ಹಾಗೆಯೇ ನೋಡ್ಕೊಂಡು ನಿಂತಿರ್ತಾನೆ. ಇವತ್ತು ಹೋಗು, ನಿನ್ನ ಕತೆನ ನಾನು ಮುಗಿಸ್ತೀನಿ, ಇವತ್ತು ನೀನು ಮತ್ತೆ ವಾಪಸ್ ಬರಲ್ಲ ಅಂತ ಹೇಳಿ ಶರಾವತಿ ಅನ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಅವ್ರ ಅಮ್ಮ ಕೂಡ ಬಂದಿರ್ತಾರೆ. ಯಾಕ್ರೋ ಹೀಗೆಲ್ಲ ಅವನ್ನ ಪದೇ ಮನೆಯಿಂದ ಹೊರಗಡೆ ಹೋಗೋ ಕೆಲಸನೇ ಮಾಡಿಸ್ತೀರಾ? ನೆಮ್ಮದಿಯಾಗಿ ಅವ್ರ ಮನೆಯಲ್ಲಿ ಇರಲಿ ಬಿಡ್ರೋ ಅಂತ ಹೇಳಿ ಹೇಳ್ತಾರೆ. ಆಗ ಅಮ್ಮ ಅಂತ ಹೇಳಿದಾಗ, ಹೌದು ಕಣೋ, ಇವತ್ತು ನೀನು ಎಲ್ಲೂ ಹೋಗಬೇಡ, ಇವತ್ತು ಹಬ್ಬದ ಊಟ ಮಾಡಿ ಮನೆಯಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಖುಷಿಯಾಗಿ ಊಟ ಮಾಡೋಣ ಅಂತ ಹೇಳಿ ಹೇಳ್ತಾರೆ. ಸೈಲೆಂಟ್ ಇವತ್ತು ಹಬ್ಬದ ಊಟ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾನೆ. ಅದೇ ಟೈಮಿಗೆ ಅಲ್ಲಿಗೆ ದೃಷ್ಟಿ ಕೂಡ ಬರ್ತಾಳೆ. ದೃಷ್ಟಿನ ನೋಡಿ ಇವನು ಏನು ಮಾತಾಡದೆ ಹಾಗೆ ಎದ್ದು ನಿಂತ್ಕೊಡ್ತಾ ಇರ್ತಾನೆ. ಅದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ನಗ್ತಾ ಇರ್ತಾರೆ. ಆದರೆ ಇವ್ರು 3 ಜನ ಮಾತ್ರ ಕೋಪ ಮಾಡ್ಕೊತಾ ಇರ್ತಾರೆ. ಬಾಯ್, ಹಾಗೆ ನೋಡ್ಬಿಟ್ಟು ಬಾಯ್, ಎಲ್ಲರೂ ನಿಮ್ಮನ್ನೇ ನೋಡ್ತಾ ಇದ್ದಾರೆ, ನೋಡಲಿ ಬಿಡು, ನಾನು ನನ್ನ ಹೆಂಡ್ತಿನ ನೋಡ್ತಾ ಇದ್ದೀನಿ, ಅವಳನ್ನ ಈ ರೀತಿ ನೋಡಿ ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ನೋಡೋದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಬಾಯ್, ಅದು ಆಗಲ್ಲ ಅಂತ ಹೇಳಿದಾಗ, ಸುಮ್ಮನಿರ್ತೀಯಾ ಅಂತ ಹೇಳಿ ಹೇಳ್ತಾನೆ. ಎಲ್ಲರೂ ಕೂಡ ಕೋಪ ಮಾಡ್ಕೋತಾ ಇರ್ತಾರೆ. ಅವಳನ್ನ ಈ ಮನೆಯಿಂದ ಊರಿಸಿ ಇವನು ನೆಮ್ಮದಿ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ಇವರಿಬ್ಬರು ರೊಮ್ಯಾನ್ಸ್ ಮಾಡೋದನ್ನು ನಾನು ನನ್ನ ಕಣ್ಣಾರೆ ನೋಡೋ ಥರ ಆಯಿತು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾನೆ. ಅದಾದಮೇಲೆ, ನೋಡಪ್ಪ, ಬರೀ ನಿನ್ನ ಹೆಂಡ್ತಿನ ಕಣ್ಣಲ್ಲೇ ನೋಡಿದ್ದು ಸಾಕು, ಕಣ್ಣಲ್ಲೇ ಕಿತ್ಕೊಂಡು ತಿನ್ನೋ ಥರ ಮಾಡ್ತೀಯಲ್ಲೋ ಅಂತ ಹೇಳಿದಾಗ, ಅಮ್ಮ ಏನಮ್ಮ ಹೇಳಿದ್ದು ಅರ್ಥ ಆಗಲಿಲ್ವಾ? ನಮಗೆ ಮೊಮ್ಮಗು ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ನಾನೇನೋ ರೆಡಿ, ದೃಷ್ಟಿನೂ ಒಂದು ಮಾತು ಕೇಳಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ದೃಷ್ಟಿ, ನೀನು ರೆಡಿನಾ ಅಂತ ಹೇಳಿದಾಗ ಅವಳು ಕೂಡ ಹಾಗೆ ಕತ್ತಳ್ಳಾಡಿಸ್ತಾ ಇರ್ತಾಳೆ.
ದತ್ತಾಬಾಯಿ ಅಂತ ಹೇಳಿದಾಗ ಅದು ಏನಿಲ್ಲ, ನನ್ನ ಹೆಂಡ್ತಿನ ತುಂಬ ದಿನದಿಂದ ಈ ರೀತಿ ನೋಡಿರಲಿಲ್ಲ ಅಲ್ವಾ, ಅದಕ್ಕೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸರಿ ಆಯಿತು, ಹಾಗಿದ್ರೆ ಈ ಮನೆಯಲ್ಲಿ ಒಂದು ಹಬ್ಬದ ಊಟನೂ ಒಳ್ಳೆ ಚೆನ್ನಾಗಿ ಸಿಗುತ್ತೆ, ಯುದ್ಧ ಕದನ ವಿರಾಮ ಸಿಕ್ಕಿದೆ. ಹಾಸ್ಪಿಟ್ಲಲ್ಲಿ ಇರ್ತಾಳೆ, ಅಲ್ಲಿಗೆ ಅವ್ರ ಅಪ್ಪ ಊಟ ತೊಗೊಂಡು ಬರ್ತಾನೆ. ಆಗ ಮಗಳೇ ಎದ್ದೇಳಮ್ಮ, ನಿಮ್ಮ ಅಮ್ಮಂಗೆ ಹೇಳ್ದೆ ಬೇಗ ಬೇಗ ಊಟ ಮಾಡಿಕೊಡು ಅಂತ ಹೇಳಿ, ತಿಂಡಿ ಮಾಡು ಅಂತ ಅಂದರೆ ಕಣ್ಣೀರು ಹಾಕ್ಕೊಂಡು ನಿಂತ್ಕೊಂಡಿರ್ತಾಳೆ. ಟೈಮ್ ಆಗಿಬಿಡ್ತು, ಅಮ್ಮ ಅಳ್ತಿದ್ಲಾ ಅಂತ ಹೇಳಿದಾಗ, ಮತ್ತೆ ಹಳಲ್ವಾ ಎತ್ಕರಳು, ಅವಳ ಮಕ್ಕಳು ಇಷ್ಟೆಲ್ಲ ಓಡಾಡ್ತಾ ಇದ್ದಾರೆ ಅಂತಂದರೆ ಯಾವ ತಾನೇ ಖುಷಿಯಾಗಿರ್ತಾಳೆ ಹೇಳು. ಹೊತ್ತು ಹೆಂಗಾಗಿ ಹೋಗ್ಬಿಟ್ಟಿದ್ದಾಳೆ ಗೊತ್ತಾ, ನಾನೇನೋ ಚಿಂತೆ ಮರೆಯೋದಕ್ಕೆ ಒಂದು ಕ್ವಾಟ್ರ್ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ, ಆದರೆ ಚೆನ್ನಿ ಪಾಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಇವನು ಊಟ ಮಾಡಿಸ್ತಾ ಇರ್ತಾನೆ. ಆಗ ರೂಪ ಸರಿ ಪುಟಿ, ನಿನಗೆ ಯಾರು ಈ ಥರ ಮಾಡಿದ್ದು, ಯಾಕೆ ಹೀಗೆ ಮಾಡಿದರು, ಅವ್ರಿಗೂ ನಿನಗೂ ಏನು ಸಂಬಂಧ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಅವಳು ಏನು ಮಾತಾಡದೆ ಸುಮ್ಮನೆ ಇರ್ತಾಳೆ. ಯಾಕಮ್ಮ ಏನಾಯಿತು, ನೀರು ಕುಡಿತೀಯಾ, ತಗೋ ನೀರು ಕುಡಿ ಅಂತ ಹೇಳಿ ನೀರು ಕುಡಿಸ್ತಾ ಇರ್ತಾನೆ. ಇದೊಂದು ಕುಯ್ ಅಂತಲೇ ಇರುತ್ತೆ. ಛೆ ಅಂತ ಅಂದ್ಬಿಟ್ಟು, ಹೇಳು ಯಾಕಾಯ್ತು ಪುಟ್ಟಿ, ನೀನು ಯಾಕೆ ಅವ್ರ ಹತ್ರ ಹೋಗಿ ಹಂಗೆ ಸಿಕ್ಕಾಕೊಂಡ್ಬಿಟ್ಟೆ, ಅವ್ರು ಯಾಕಮ್ಮ ನಿಂಗೆ ಹಿಂಗೆಲ್ಲ ಮಾಡಿದ್ರು ಅಂತ ಹೇಳಿದಾಗ, ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನೋಡು ಪದೇ ಹಿಂಗೆಲ್ಲ ಸುಳ್ಳು ಹೇಳ್ಬೇಡ ನೀನು, ಹೋದ್ಸಲ ಅವ್ನು ಯಾರನ್ನೋ ನಂಬಿ ನಮ್ಮಿಂದ ದೂರ ಆದೆ, ಈಗ ಯಾರನ್ನೋ ನಂಬಿ ಹೀಗೆಲ್ಲ ಹೋಗಿದ್ಯಾ, ಎಲ್ಲ ಒಂದು ಸೊಳ್ಳೆ ಕಚ್ಚಿಲ್ಲ ಅಂತಂದರೆ ನಾವ್ಯಾಕೆ ಸೊಳ್ಳೆ ಬತ್ತಿ ಹಚ್ಚುತ್ತೀವಿ, ಯಾರಿಗಾದ್ರೂ ನಾವೇನಾದರೂ ತೊಂದರೆ ಮಾಡಿದ್ರೆ ಮಾತಾಡ್ಸಿದ್ರೆ ಕೀಟ್ಲೆ ಮಾಡಿದ್ರೆ ತಾನೇ ಅವರಿಂದ ನಮಗೂ ಅದೇ ಪ್ರತಿಕ್ರಿಯೆ ಬರೋದು. ನೀನು ಯಾರಿಗೇನು ಮಾಡಿದೆ ಅಂತ ಹೇಳಿದಾಗ, ನನಗೇನೂ ಗೊತ್ತಿಲ್ಲ, ನಾನಲ್ಲಿದ್ದೆ, ನೀನು ದೃಷ್ಟಿ ಅಕ್ಕನ ಅಂತ ಕೇಳಿದ್ರು, ಆಮೇಲೆ ಚಾಕು ಹಾಕ್ಬಿಟ್ರು, ಅವ್ರು ಎಲ್ಲಿ ಅಂತ ಕೇಳಿದ್ದಕ್ಕೆ ನಾನು ಸರಿಯಾಗಿ ಉತ್ತರ ಕೊಡಲಿಲ್ಲ ಅಂತ ಹೀಗೆಲ್ಲ ಮಾಡಿಬಿಟ್ರು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಂದರೆ ಅವರು ನಿನಗೋಸ್ಕರ ಬಂದಿರಲಿಲ್ಲ, ದೃಷ್ಟಿಪುಟ್ಟಂಗೋಸ್ಕರ ಬಂದಿದ್ರಾ, ಅವ್ರು ಗುರಿ ಮಾಡಿದ್ದು ದೃಷ್ಟಿಪುಟ್ಟನ ಅಂತ ಹೇಳಿ ಹೇಳಿದಾಗ, ಹೌದು ಅಂತ ಹೇಳ್ತಾರೆ. ಇಷ್ಟು ದಿನದವರೆಗೂ ನನ್ನ ಸ್ವಾರ್ಥದಿಂದ ನನಗೋಸ್ಕರ ಸುಳ್ಳು ಹೇಳ್ಕೊತಾ ಇದ್ದೆ, ಇವತ್ತು ನನ್ನ ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದೀನಿ, ನಾನೇನಾದರೂ ಸತ್ಯ ಹೇಳಿಬಿಟ್ರೆ ಆ ಶರಾವತಿ ಮತ್ತೆ ನನಗೆ ಇದೇ ಪರಿಸ್ಥಿತಿ ತಂದುಬಿಡ್ತಾಳೆ ಅಂತ ಹೇಳಿ ಭಯ ಪಡ್ಕೋತಾ ಇರ್ತಾಳೆ. ಇರೋ ಸತ್ಯನೇ ಹೇಳದೆ ಮುಚ್ಚಿರ್ತಾಳೆ. ಹಾಗಿದ್ರೆ ಈ ಮನೆಯಲ್ಲಿ ಯುದ್ಧ ಕದನ ವಿರಾಮ ಮುಗ್ದಿದೆ, ಜಗಳ ಆಗ್ತಾ ಇರೋ ಮನೆಯಲ್ಲಿ ಇನ್ನು ಮುಂದೆ ಹಬ್ಬ ನಡಿಬೇಕು ಅಂತಂದರೆ ನಿಮ್ಮ ಮಗು ಬರಬೇಕು, ಈ ಮನೆಗೊಂದು ಮೊಮ್ಮಗು ಬಂತು, ಅದರಿಂದ ಈ ಮನೆ ಬೆಳಗಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಎಲ್ಲರೂ ಕೂಡ ಅವನ್ನ ಟೀಸ್ ಮಾಡ್ತಾ ಇರ್ತಾರೆ. ಸಾಕು ಎಲ್ಲರೂ ಕೂಡ ನನ್ನ ಬಿಟ್ಟರೆ ಆಡ್ಕೋತಾನೆ ಇರ್ತೀರಾ ಅಂತ ಹೇಳಿ ಹೇಳ್ತಾರೆ. ಚೆನ್ನಮ್ಮ ಬರ್ತಾಳೆ. ಆಗ ದೃಷ್ಟಿ ಅಂತ ಹೇಳಿ ಬಂದು ನೋಡಿದ ತಕ್ಷಣವೇ, ಅಯ್ಯೋ ನನ್ನ ರಾಣಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಎಲ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ಇರ್ತಾಳೆ. ನಮಸ್ಕಾರ ಅಮ್ಮ, ಹೇಗಿದ್ದೀರಾ ಅಂತ ಹೇಳಿದಾಗ, ನಾನು ಚೆನ್ನಾಗಿದ್ದೀನಿ, ನಾನು ಚೆನ್ನಾಗಿದ್ದೀನಮ್ಮ, ನೀವು ಚೆನ್ನಾಗಿದ್ದೀರಾ ಅಲ್ವಾ ಅಂತ ಹೇಳಿದಾಗ, ಹೌದು ಅಂತ ಹೇಳಿ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಹಾಗೆ ಮಾತಾಡ್ತಾ ಇರಬೇಕಿದ್ರೆ, ಅದು ಸರಿ ಇದು ಅಂತ ಹೇಳಿದಾಗ, ಅದು ಇದು ಇಲ್ಲ, ಏನೂ ಇಲ್ಲ, ದೃಷ್ಟಿ ಬಾಯಿಲಿ, ಇಷ್ಟು ದಿನ ಈ ಅಂದ ಎಲ್ಲನೂ ಮುಚ್ಚಿಟ್ಕೊಂಡು ಹೇಗಮ್ಮ ನೀನು ಬದುಕಿದ್ದೆ ಅಂತ ಹೇಳಿ ಕೇಳ್ತಾರೆ. ಆಗ ಅವಳು ಅವ್ರ ಅಮ್ಮನ ಮುಖ ನೋಡ್ತಾ ಇರ್ತಾಳೆ. ಇದನ್ನೆಲ್ಲ ಮಾತಾಡಿಕೊಂಡು ಬಂದಿರೋ ವಿಚಾರನೇ ಮರೆತು ಬಿಟ್ಟಿದ್ದೀರಲ್ಲ ಅಂತ ಹೇಳಿ ಬಜರಂಗಿ ಹೇಳ್ತಾನೆ. ಓ ಹೌದಲ್ವಾ, ನೋಡು ಮಾತಾಡಬೇಕಾಗಿರೋ ವಿಚಾರನ ಬಿಟ್ಟು ಮತ್ತೇನೇನೋ ಮಾತಾಡ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ. ಚೆನ್ನಮ್ಮ ಏನು ಮಾತಾಡದೆ ಸುಮ್ಮನೆ ಹಾಗೆ ನಿಂತ್ಕೊಂಡಿರ್ತಾಳೆ. ಈ ಕಡೆ ನೋಡಿದ್ರೆ ದೃಷ್ಟಿ ಕೂಡ ನಾಚ್ಕೋತಾ ಇರ್ತಾಳೆ. ಮನೆಯಲ್ಲಿ ಎಲ್ಲರೂ ಕೂಡ ಆರಾಮಾಗಿರ್ತಾರೆ. ಈ ಒಂದು ಡ್ರಾಮಾನು ಬೇರೆ ನೋಡಬೇಕಾ ಅಂತ ಹೇಳಿ ಇವ್ರು 3 ಜನ ಅಕ್ಕ ತಂಗಿದ್ದಿರು ಕೋಪ ಮಾಡ್ಕೋತಾ ಇರ್ತಾರೆ. ಇವ್ರನ್ನ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಇವ್ರನ್ನ ನೋಡಿ ನನ್ನ ಕತೆನೇ ಮುಗ್ದೋಗ್ತಾ ಇದೆ, ಮತ್ತೆ ಡ್ರಾಮಾ ಶುರುವಾಯಿತು ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಅದಾದಮೇಲೆ ಇವಳು ಕೂಡ ಅಲ್ಲಿಂದ ಹೋಗ್ತಾರೆ. ದೃಷ್ಟಿ ಕೆಲಸ ಮಾಡ್ತಾ ಇರ್ತಾಳೆ. ಇವರೆಲ್ಲರೂ ಬಂದು ದತ್ತನ ಬೇಕು ಅಂತಲೇ ಅವಳ ಮುಂದೆ ಬೈತಾ ಇರ್ತಾರೆ. ದತ್ತನ ಯಾವನವನು ದತ್ತ, ಅವನು ಈ ಮನೆಗೆ ಬಂದಿರೋದು ಅನಾಥಂತರ, ಅನಾಥ ಆಗಿದ್ದವನಿಗೆ ನಮ್ಮ ಮನೆಯಲ್ಲಿ ದತ್ತು ತಗೊಂಡು ಬದುಕೋದಕ್ಕೆ ಭಿಕ್ಷೆ ಹಾಕಿರೋದು ನಾವು, ಅವನು ಬೀದಿನಲ್ಲಿ ಭಿಕಾರಿ ಥರ ಓಡಾಡ್ತಾ ಇರೋ ರೌಡಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಏಯ್, ನನ್ನ ಗಂಡನ ಬಗ್ಗೆ ಮಾತಾಡೋದಕ್ಕೆ ನಿಮ್ಗೆ ಅಧಿಕಾರನೂ ಇಲ್ಲ, ಅರ್ಹತೆಯೂ ಇಲ್ಲ. ಏಯ್, ಏನೇ ಮಾಡ್ತೀಯಾ, ಅವನೊಬ್ಬ ರೌಡಿ ಕಣೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನೀವು ಹೇಳಿರೋ ಥರ ನನ್ನ ಗಂಡ ರೌಡಿಸಮ್ನ ಬಿಡೋ ಥರ ನಾನು ಮಾಡ್ತೀನಿ, ನಾನು ನಂಬಿರೋ ಆಸನಾಂಬೆ ಮೇಲೆ ಆಣೆ ಅಂತ ಹೇಳಿ ಹೇಳ್ತಾಳೆ. ಇದನ್ನು ಕೇಳಿಸ್ಕೊಂಡು ಶರಾವತಿಗೆ ಫುಲ್ ಶಾಕ್ ಆಗಿಬಿಡುತ್ತೆ. ಇವಳು ರೌಡಿಸಮ್ನ ಬಿಡಿಸ್ಬಿಡ್ತಾಳ, ಅದು ಆ ದತ್ತನಿಂದ. ಅದೇ ಕೆಲಸದಿಂದ ಅವನ ಕತೆನೇ ಮುಗಿಸ್ಬಿಟ್ಟು ಅವನ್ನೇ ಇಲ್ಲ ಅನ್ನೋ ಥರ ಮಾಡ್ತೀನಿ, ಇವಳು ದತ್ತನಿಂದ ರೌಡಿಸಮ್ನ ಬಿಡಿಸ್ತಾಳ ಅಂತ ಹೇಳಿ ಕೋಪ ಮಾಡ್ಕೋತಾ ಇರ್ತಾಳೆ. ಅದಾದಮೇಲೆ ಅವಳು ಮುಂದೆನೇ ಬಂದು ಆ ಒಂದು ಕರೀಮ್ ಹಾಕಿರ್ತಾನಲ್ಲ, ಆ ಒಂದು ಡಾಲರ್ನ ಹಿಡ್ಕೊಂಡು ನಿಂತಿರ್ತಾಳೆ. ಏನು, ಇದು ನಿನ್ನ ಹತ್ರ ಇದೆಯಾ, ಇದನ್ನು ನಾನು ಆ ರೌಡಿ ಹತ್ರ ನೋಡಿದ್ದೆ, ಅಂದರೆ ಆ ರೌಡಿನ ಕಳಿಸಿದ್ದು ನೀನಾ ಅಂತ ಹೇಳಿ ಹೇಳ್ತಾಳೆ. ಹೌದು, ನಾನೇ ಕಳಿಸಿದ್ದು, ಇದೆಲ್ಲ ಮಾಡೋದಕ್ಕೂ ಕಾರಣ ನಾನು. ನೀನು ಗಂಡನ್ನ ಬೀದಿನಲ್ಲಿ ಇಲ್ಲ ಅನ್ನೋ ಥರ ಮಾಡಿಬಿಡ್ತೀನಿ. ಹೇಗೆ ಕಾಪಾಡ್ಕೋತೀಯ ಕಾಪಾಡ್ಕೊಳ್ಳೆ, ನೀನು ಏನೇ ಹೇಳಿದ್ರು ನನ್ನ ಬಗ್ಗೆ ಅವನು ನಂಬೋದಿಲ್ಲ, ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡ್ತಾನೆ, ಏನು ಮಾಡ್ಕೋತೀಯ ಅಂತ ಹೇಳಿದಾಗ, ನನಗೋಸ್ಕರ ನೀವು ಏನಾದರೂ ಮಾಡ್ತೀರಾ, ಹೌದು ಏನು ಕೇಳೋ ದೃಷ್ಟಿ ಅಂತ ಹೇಳಿದಾಗ, ನನಗೆ ಭಾಷೆ ಕೊಡಿ ಅಂತ ಹೇಳಿ ಕೇಳ್ತಾಳೆ.